ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಹ್ಯಾದ್ರಿ. ನಾನು ಭೂಮಿಕಾ. ಇದೀಗ ಮುಖ್ಯಾಂಶಗಳು. ಹೊಸನಗರ ಕ್ಷೇತ್ರ ಮರುಸ್ಥಾಪನೆ ಹೋರಾಟಕ್ಕೆ ಮಾಜಿ ಸಚಿವ ಹರತಾಳು ಹಾಲಪ್ಪ ಸಂಪೂರ್ಣ ಬೆಂಬಲ. ಏಪ್ರಿಲ್ 5 ಮತ್ತು 6ರಂದು 45 ಕಿಲೋಮೀಟರ್ ಪಾದಯಾತ್ರೆ ಹಮ್ಮಿಕೆ. ಮುಂದಿನ ದಿನಗಳಲ್ಲಿ ಹೋರಾಟ ಇನ್ನಷ್ಟು ತೀವ್ರಗೊಳ್ಳುವ ಸಾಧ್ಯತೆ. ಹೊಸನಗರ ವಿಧಾನಸಭಾ ಕ್ಷೇತ್ರ ಮರುಸ್ಥಾಪನೆ ಹೋರಾಟಕ್ಕೆ ಇದೀಗ ವೇಗ ಸಿಕ್ಕಿದೆ. ಮಾಜಿ ಸಚಿವ ಹರತಾಳು ಹಾಲಪ್ಪ ಅವರು ಈ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಘೋಷಿಸಿದ್ದಾರೆ. ಸುಮಾರು 20 ವರ್ಷಗಳಿಂದ ಕ್ಷೇತ್ರ ಅಸ್ತಿತ್ವ ಕಳೆದುಕೊಂಡಿರುವ ಹಿನ್ನೆಲೆಯಲ್ಲಿ ಏಪ್ರಿಲ್ 5 ಮತ್ತು 6ರಂದು 45 ಕಿಲೋಮೀಟರ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಈ ಪಾದಯಾತ್ರೆಗೆ ಸಂಸದ BY ರಾಘವೇಂದ್ರ ಅವರು ಸಂಪೂರ್ಣ ಬೆಂಬಲ ನೀಡಿದ್ದಾರೆ ಎಂದು ತಾಲೂಕು ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಹಾಲಪ್ಪ, ಪಕ್ಷ ಹಾಗೂ ಕಾರ್ಯಕರ್ತರು ಹೋರಾಟಕ್ಕೆ ಬೆಂಬಲ ನೀಡಲಿದ್ದಾರೆ ಎಂದಿದ್ದಾರೆ. ಒಟ್ಟಿನಲ್ಲಿ ಹೊಸನಗರ ಕ್ಷೇತ್ರ ಮರುಸ್ಥಾಪನೆ ಹೋರಾಟಕ್ಕೆ ಕೂಲಿ ಕಾರ್ಮಿಕರು ಹಾಗೂ ಹೊಸನಗರದ ಸಾರ್ವಜನಿಕರು ಈ ಹೋರಾಟಕ್ಕೆ ಬೆಂಬಲ ನೀಡಲಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಮುಲ್ಲಗದ್ದೆ ಸ್ವಾಮೀಜಿಗಳು ಮತ್ತು ಇನ್ನಿತರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹೊಸನಗರ ವಿಧಾನಸಭಾ ಕ್ಷೇತ್ರ ಮತ್ತೊಮ್ಮೆ ಉಳಿಯಬೇಕು, ಪುನರ್ರಚನೆ ಆಗಬೇಕು ಅಂತ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಆ ಹೋರಾಟದ ರೂಪುರೇಷೆಗಳು ಈಗಾಗಲೇ ಸಿದ್ಧ ಆಗಿದೆ. ಎಲ್ಲ ಹಂತರು ನನ್ನನ್ನು ಸಂಪರ್ಕ ಮಾಡಿ ಸಮಾಲೋಚನೆ ಮಾಡ್ತಿದ್ದಾರೆ. ಆ ಪ್ರಕಾರ ನಾಡಿದ್ದು ಪಾದಯಾತ್ರೆ ಪ್ರಾರಂಭ ಆಗ್ತದೆ. ಆ ಪಾದಯಾತ್ರೆಯಲ್ಲಿ ಸಂಪೂರ್ಣ ನಾನು ಕೂಡ ಭಾಗವಹಿಸ್ತೇನೆ. ನಮ್ಮ ಪಕ್ಷ ಕೂಡ ಸಂಪೂರ್ಣ ಅದನ್ನು ಬೆಂಬಲಿಸ್ತದೆ. ನಮ್ಮ ಲೋಕಸಭಾ ಸದಸ್ಯರು ಕೂಡ ಭಾಗವಹಿಸ್ತಾರೆ. ಈಗಿನ ಲೋಕಸಭಾ ಸದಸ್ಯರು ಬಂದಿದ್ದು ಸಾಗರಕ್ಕೆ, ಅಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದೇವೆ. ಹಾಗಾಗಿ ಹಿಂದೂ ಕೂಡ 2000 ಕ್ಷೇತ್ರ ಆಗ 2005ರಲ್ಲಿ 4-5ರಲ್ಲಿ ಕೂಡ ಹೋರಾಟ ನಡೆದಿತ್ತು. ಆಗ ತಮ್ಮದೇ ಕ್ಷೇತ್ರದಲ್ಲಿ ನಾವು ಇಲ್ಲಿ ಮೀಟಿಂಗ್ ಮಾಡಿದ್ವಿ. ಆಗಲೂ ಕೂಡ ನಾವು ಇದು ಉಳಿಸಬೇಕು ಅಂತ ಹೋರಾಟ ಮಾಡಿದ್ವಿ. ಇದರಲ್ಲಿ ಫೋಟೋದಲ್ಲಿ ಇದೆ, ಹಳೆಯ ಫೋಟೋಗಳು ಕೂಡ ನಮ್ಮ ಹತ್ರ ಇದೆ. ಸೀತಾರಾಮ್ ಭಟ್ರು, ದೇವಾನಂದ್ ಅವರು, ಸ್ವಾಮಿ ರಾಯರು, ಗಡಪೂಡ್ರು ಇದ್ದಾರೆ. ಇನ್ನೂ ಅನೇಕ ಜನ ಇದ್ದಾರೆ. 2004-5ರ ಫೋಟೋ ಇದೆ. ಇದು 6-7ಕ್ಕೆಲ್ಲ ಜೋರಾಗಿ ನಡೀತಾ ಇತ್ತು. ಆಗ ನಾವು ಅದನ್ನು ಬೆಂಬಲಿಸಿ ಉಳಿಬೇಕು ಅನ್ನೋ ಎಲ್ಲ ಪ್ರಯತ್ನವನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ಈ ಬಗ್ಗೆ ಹೆಚ್ಚು ಮಲ್ಲಿಕಾರ್ಜುನ ಬಂದರು, ಅವರಿಗೂ ಸ್ವಾಗತ. ಈ ವಿಷಯದಲ್ಲಿ ಕರಿಯಣ್ಣನ ರಾಜೀನಾಮೆ ಕೊಡಿಸಿ ಖರ್ಗೆಯವರೇ ಅದಕ್ಕೆ ಎಂಟ್ರಿ ಆದರು. ಜಗದೀಶ್ ಶೆಟ್ಟರು ಹೀಗೆ ದುರ್ಗಂಡರೆಲ್ಲ ಇದ್ದರು, ಅನ್ಯಾಯ ಆಗಬಾರ್ದು ಆದರೂ. ಆಮೇಲೆ ನಾನು MLA ಅದೇ MLA ಆದಮೇಲೆ ಮತ್ತೆ ಆ ಪ್ರಯತ್ನ ಮಾಡಿದ್ವಿ. ಇಲ್ಲಿಂದ ನಿಯೋಗ ಬಂದಿದ್ದರು, ಸ್ವಾಮಿರಾಯರು ಪ್ರಯತ್ನ ಮಾಡಿದರು. ಅಂಬೇಡ್ಕರ್ ಭವನ ಬೆಂಗಳೂರಿನಲ್ಲಿ ಕುಲದೀಪ್ ಸಿಂಗ್ ಆಯೋಗ ಬಂದಿತ್ತು, ಅಲ್ಲೂ ಕೂಡ ನಮ್ಮ ತಕರಾರನ್ನು ಅಧಿಕೃತವಾಗಿ ನಾನು ಹೇಳಿದ್ದೀನಿ. ಮತ್ತು ಎಷ್ಟು ಅಸಂಬದ್ಧವಾಗಿ ಮಾಡಿದ್ರು ಸಾಗರ ಕ್ಷೇತ್ರವನ್ನು ಅನ್ನೋದನ್ನು ಕೂಡ ನಾನು ಹೇಳಿದ ಮೇಲೆ ಅದನ್ನ ಆ ಕಾಲದಲ್ಲಿ ಬದಲಾವಣೆ ಮಾಡಿಕೊಂಡು ಸಾಗರ ಕಸ್ಬವನ್ನು ಸ್ವರ್ಗಕ್ಕೆ ಸೇರಿಸಿದ್ರು. ಆಗ ಸಾಗರನ ಕ್ಷೇತ್ರದ ಹೆಸರು ಇಡಬೇಡಿ, ಹೊಸನಗರ ಹೆಸರು ಇಡಿ ಅಂತೇಳಿ ಅದು ಗಲಾಟೆ ಮಾಡಿದ್ವಿ. ಯಾಕಂದರೆ ಸಾಗರ ಸಿಟಿ ಸ್ವರ್ಗಕ್ಕೆ ಸೇರ್ತದೆ. ಆಮೇಲೆ ಇಟ್ಕೊಂಡು ತಾಲೂಕು ಹೋಬಳಿಯನ್ನು ಅಲ್ಲಿಗೆ ಸೇರಿಸಿದ್ರು, ಕಸ್ಬನ್ನು ಇಟ್ಕೊಂಡು. ಅದು ನಾನು ಯಾಕೆ ಹೇಳ್ತೀನಿ ಅಂದರೆ ಆಗಲೂ ಕೂಡ ಭಾಗವಹಿಸಿದ್ವಿ ಅನ್ನೋದು ನಮ್ಮ ಹತ್ರ ನೀವೆಲ್ಲ ಕೆಲವರು ದೇವಣ್ಣ ಇದ್ದೀರಿ, ಸೀತಾರಾಮ್ ಭಟ್ರು, ಸ್ವಾಮಿರಾಯರೆಲ್ಲ ಇದ್ದೀರಿ. ಹೊಸನಗರದಲ್ಲೂ IB ತೋಪಲ್ಲಿ ಆಗ IB ತೋಪ್ ಇತ್ತು, ತೋಪಲ್ಲಿ ಮೀಟಿಂಗ್ ಆಯಿತು. ಕ್ಷೇತ್ರ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಬದಲಾದ ರಾಜಕೀಯದಲ್ಲಿ ನಾನು ಸಾಗರಕ್ಕೆ ಹೋಗಿದ್ದೆ, ಈ ಕ್ಷೇತ್ರ ಹೋಯಿತು. ಸಾಗರ ನಿಲ್ಬೇಕು ಅಂತ ಪ್ರಯತ್ನ ಮಾಡಿದ್ವಿ. ಆಗೆಲ್ಲ ಸ್ವಾಗತ ಹಾಕಿದ್ರು, ಅಲ್ಲೂ ಗೆದ್ದು. ಅವೆಲ್ಲ ರಾಜಕೀಯ, ನಮ್ಮ ರಾಜಕೀಯ. ಇದೆಲ್ಲ ಆದಮೇಲೆ 2020-21ರಲ್ಲಿ ಈ ಮಹೇಶ್ ಅಂತ, ನಾನು ಅವನ ಹೆಸರೇ ಇಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ, ಕಾನ್ಸ್ಟಿಟ್ಯೂನ್ಸಿ ಮಹೇಶ್ ಅಂತ. ಇದು ಗೊತ್ತಾಗಬೇಕಲ್ಲ, ಮಹೇಶ್ ಸುಮಾರು ಇದ್ದಾರೆ. ನಮ್ದು ಯಾವುದು ಫೋನ್ ಹೊಡೆದ್ರೆ ಅದು ನೋಡಿದ್ರೆ ಗೊತ್ತಾಗುತ್ತೆ. ಕಾನ್ಸ್ಟಿಟ್ಯೂನ್ಸಿ ಅಂತ ನೋಡಿ ಮಹೇಶ್ ಅಂತ ಬರ್ತದೆ. ಹೀಗೆ ಅವನು ಒಂದಿಷ್ಟು ಮಾಡಿದ. ಸ್ವಾಮಿರಾಯರು ಇದನ್ನು ಮತ್ತೆ ಕಟ್ಕೊಂಡು ಹೊರಟು. ಇದು ಪ್ರಾಬ್ಲಮ್ ಇದೆ, ಇದೇ ಇಶ್ಯೂ. ಅವರು ಕೊಡಗು ಬೋಪಯ್ಯ ಸ್ಪೀಕರ್ ಆಗಿದ್ದವರು ಮಾಜಿ. ಆಮೇಲೆ ನಾನು ಮಾತಾಡೋಷ್ಟೊತ್ತಿಗೆ ಕಾಗೇರಿ ಸ್ಪೀಕರ್ ಆಗಿದ್ದರು. ಅವ್ರನ್ನೂ ಫಿಕ್ಸ್ ಮಾಡಿದ್ವಿ, ನಾನೇ ಫಿಕ್ಸ್ ಮಾಡಿಸಿದ್ವಿ, ಅವ್ರು ಬರ್ತಾರೆ ಅಂದ್ಕೊಂಡು. ನೀವು ಬಂದಿದ್ರೆ ಮಹೇಶ್ ಎಲ್ಲ ಇದ್ದರು. ಆಗ ಅವತ್ತು ಅಸೆಂಬ್ಲಿ ನಡೆಯೋ ಟೈಮಿಗೆ ಫಿಕ್ಸ್ ಆದ್ದರಿಂದ BL ಶಂಕರ್ ಅವರು ಇವ್ರು ಬರೋಕ್ಕಾಗಲಿಲ್ಲ. ಕಾಗೇರಿ ಅವರು, ಸ್ವಾಮಿರಾಯರು ಮತ್ತು
ಪ್ರಮುಖರೆಲ್ಲ ಇದ್ದಾರೆ ಇಲ್ಲಿಂದ ಬಂದವರು. BL ಶಂಕರು, ಗೋಪಯ್ಯ, ಹೀಗೆ ಎಲ್ಲರೂ ಸೇರಿ ಆವಾಗ 2021ರಲ್ಲಿ ಮೀಟಿಂಗ್ ಮಾಡಿದ್ವಿ. ಆವಾಗ ಅವರೇ ಹೇಳಿದ್ರು, ಒಂದು ಸಲಹೆ ಕೊಟ್ಟರು, ನಾನು ಕೊಟ್ಟಿದ್ದೆ ಇವರಿಗೆ, ಅದನ್ನು ಭೇಟಿ ಶುರು ಮಾಡೋಣ ಅಂತ ಹೇಳಿದ್ರು ಯಜಮಾನರು. ಆಗ ಈ IBಲಿ ಇಲ್ಲೆಲ್ಲ ಮೀಟಿಂಗ್ಗಳು ಸಾಕಷ್ಟು ನಡೆದಿದ್ದು. ಇಬ್ಬರು ಸ್ವಾಮೀಜಿಗಳು ಆಕಾರಕ್ಕೂ ಭಾಗವಹಿಸಿದ್ರು. ಈಗ ಅಲ್ಲಿ ಸ್ವಲ್ಪ ಬೇಗ ಆಯಿತು, 21-22ನೇ ಇಸ್ವಿಲಿ ನನಗೆ ಆ ಥರ ಇಲ್ಲ ಅಂತ, ನಡೀತಾ ಇಲ್ಲ ಅಂತ ಹೇಳಿ ಮಾಡೋಣ, ಕಾಲ ಬಂದಾಗ ನಾವೆಲ್ಲ ಕೈ ಜೋಡಿಸ್ತೀವಿ ಅಂತ ಹೇಳಿದ್ರು. ಅದು ಚರ್ಚೆ ಆಗಿದ್ದೀರಂದ್ರೆ ನಾನು ಯಾವತ್ತು ಮೀಟಿಂಗಲ್ಲಿ ಹೇಳಿದ್ನಲ್ಲ, ಹಾಗೆ ನೀವು ಸ್ಥಳೀಯವಾಗಿ ನೀವು ಹೋರಾಟ ಮಾಡಿ, ಎಲ್ಲ ಕ್ಷೇತ್ರದವರು ಹೋರಾಟ ಮಾಡಲಿ ಬೇಕನ್ನೋರು, ನಾವು ಒಟ್ಟಾರೆ ಈ ಪಶ್ಚಿಮ ಘಟ್ಟಗಳಿಗೆ ಕೊಡಿ ಅಂತ ಹೇಳಿದ್ರೆ ಮಾತ್ರ ನಾವು ಸಕ್ಸಸ್ ಆಗ್ತೀವಿ ಅಂತ ಹೇಳಿ ಸಲಹೆ ಕೊಟ್ಟಿದ್ರು. ಆಯಿತು. ಅದಾದಮೇಲೆ ಸ್ವಲ್ಪ ದಿನ ಇನ್ನೂ ಆಗಲಿ ಅಂತ ಆಯ್ತು. ಆಮೇಲೆ ಸೆನ್ಸಸ್ ಆಗಬೇಕು ಅಂತಾಯಿತು. ಸೆನ್ಸಸ್ ಮುಂದೋಯ್ತು. ಈಗ ಸೆನ್ಸಸ್ ಪ್ರಾರಂಭ ಆಗಿದೆ. ಇದ್ರ ಮಧ್ಯೆ ಕೇಂದ್ರ ಸರ್ಕಾರ ಇದೇ 14ಕ್ಕೆ ಪಾರ್ಲಿಮೆಂಟ್ ವಿಶೇಷ ಅಧಿವೇಶನ ಕರೆದಿದೆ. ಏನಾಗುತ್ತೆ ನೋಡಬೇಕು. ನಮಗೊಂದಿಷ್ಟು ಮಾಹಿತಿ ಇದೆ, ಅದು ಬಹಿರಂಗ ಹೇಳೋಕ್ಕಾಗಲ್ಲ. ನಮ್ಮ ಪಾರ್ಟಿಯಲ್ಲಿ ಚರ್ಚೆ ಆಗಿದೆ, ಕೆಲವು ಹೇಳೋಕ್ಕಾಗಲ್ಲ. ಏನು ಮಾಡ್ಬೋದು ಅಂತ ಒಂದಿಷ್ಟು ಚರ್ಚೆ ನಡೀತಾ ಇದೆ. ಇದು ಒಂದು ಕಡೆ ಇರಲಿ. ಈ ಎಲ್ಲದ್ರ ಮಧ್ಯೆ ಈ ಹೋರಾಟದಲ್ಲಿ ಅಂದು ಇವರೆಲ್ಲ ಭಾಗವಹಿಸಿದ್ರು, ಈಗಲೂ ಹೋರಾಟ ಮಾಡ್ತಾ ಇದ್ದಾರೆ. ಈಗ ವ್ಯವಸ್ಥಿತವಾದ ಒಂದು ಹಂತಕ್ಕೆ ತಲುಪಿದ್ದೀವಿ. ನಾನು ಈ ಹಿನ್ನೆಲೆಯಲ್ಲಿ ಇವರೆಲ್ಲ ಇಲ್ಲೆಲ್ಲ ಕೆಲಸ ಮಾಡ್ತಿದ್ದಾರೆ, ನನಗೂ ಮಾಹಿತಿಗಳು ಮುಗಿಸ್ಕೊಡ್ತಾ ಇದ್ದಾರೆ. ನಾನು BL ಶಂಕರ್ ಅವ್ರನ್ನ ಸಂಪರ್ಕ ಮಾಡಿದ್ದೆ. ಅವರು ಈ 9ನೇ ತಾರೀಕು ಆಗಲಿ, ಚುನಾವಣೆ ಇದೆ, 5 ರಾಜ್ಯಗಳ ಚುನಾವಣೆಗೂ ನಡೀತಾ ಇದೆ. ಮತ್ತು ಇಲ್ಲಿ ನಮ್ಮಲ್ಲೂ ಕೂಡ 2 ಸ್ಟೇಟ್ ಎಲೆಕ್ಷನ್, 2 ಕ್ಷೇತ್ರದ ಎಲೆಕ್ಷನ್ ನಡೀತಿದೆ ಅಂತ ಹೇಳಿದ್ರು. ಇವತ್ತು ಬೆಳಿಗ್ಗೆನೂ ಕಾಂಟ್ಯಾಕ್ಟ್ ಮಾಡಿದ್ದೆ, 4 ದಿನದಿಂದಲೂ ಕಾಂಟ್ಯಾಕ್ಟ್ ಮಾಡಿದ್ದೆ, ಸಂಪರ್ಕದಲ್ಲಿದ್ದೀವಿ ನಾವು. ಅವರು ಸರಿ ಇದೆ ಅಂತ ಹೇಳಿದ್ದಾರೆ. ಮತ್ತು ಈಗ ಕರಡು ಪ್ರತಿ ಅಂದಾಜು ನ್ಯೂಸ್ ಪ್ರಕಾರ ನಮಗೊಂದಿಷ್ಟು ಮಾಹಿತಿ ಇದೆ, ಬೇರೆ ಕಳಿಸ್ಬಾರ್ದು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾವೇನು ಮಾತಾಡೋದು, ಯಾಕಂದ್ರೆ ಪಾರ್ಲಿಮೆಂಟರಿ ವಿಷಯವನ್ನು ಮುಂಚೆ ಚರ್ಚೆ ಆಗಬಾರ್ದು, ಅಸೆಂಬ್ಲಿದು ಕೆಲವುದು ಆಗಬಾರ್ದು, ಯಾವ್ದು ಹೇಳಬೇಕು ಯಾವ್ದು ಹೇಳಬಾರ್ದು ಅಂತ ಒಂದು ನೀತಿ ಇದೆ, ನನಗೆ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ನಾನು ಭಾಗವಹಿಸ್ತೇನೆ. ಆರೋಗ್ಯ ಮತ್ತು ನಮಗಿರೋ ಪೂರ್ವಕ ತಯಾರಿ ಕಾರ್ಯಕ್ರಮದಿಂದ ಪೂರ್ಣ ಪ್ರಮಾಣದಲ್ಲಿ ನಡೆಯೋಕ್ಕಾಗದಿದ್ರು ಪೂರ್ಣ ಪ್ರಮಾಣದಲ್ಲಿ ನಾನು ಇರ್ತೇನೆ ಜೊತೆಗೆ.